ದೇವ್ರೆ, ನಿಂಗೆ ಯಾಕೋ ಅತಿ ಆಯ್ತು ಕಣ. ಇಷ್ಟೊಂದು ಕುಡಿಯೋದು ಒಳ್ಳೇದಲ್ಲ ಸದಾ. ನನಗೆ ನಿಮ್ಮ ಉಪದೇಶ ಬೇಕಾಗಿಲ್ಲ. ನನಗೆ ನನ್ನ ಮಗಳು ರಾಣಿ ಬೇಕು. ಕೆಲ್ಸಕ್ಕೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಯಾವ ಜೊತೆ ಸುತ್ತಾಡಕ್ ಹೋಗಿದ್ದಾಳೆ. ಸದಾ ಅವಳೇನ್ ಬೇಕು ಅಂತ ಸುಮ್ನೆ ಹೋಗಿಲ್ಲ. ಮೇಡಮ್ ಜೊತೆ ಹೋಗಿದ್ದಾಳೆ. ಬರ್ತಾಳೆ, ಸುಮ್ನಿರು. ಯಾವಾಗಲೇ ಬಂದ್ರಲ್ಲ, ಈಗ ಬರ್ಬೇಕು. ಸದಾ ನಿಂಗೆ ಯಾಕೋ ಜಾಸ್ತಿ ಆಯ್ತು. ಏನ್ ಜಾಸ್ತಿ ಆಯ್ತು? ಹಾಗೆ ಅರೆ ಬಡಿ ಫೋನು. ಹಾಯ್ ಬಡಿ, ಊಟ ಆಯ್ತಾ? ಸದನ್ ಊಟ ಆಯ್ತಾ? ಅಯ್ಯೋ, ಊಟದ ಮನೆ ಹಾಳಾಯ್ತು. ನೀನು ನೋಡ್ಬೇಕು ಅಂತ ನಿಮ್ಮಪ್ಪ ಗಲಾಟೆ ಮಾಡ್ತಾ ಇದ್ದಾನೆ. ಅವನ ಕೈಲಿ ಫೋನ್ ಕೊಡ್ತೀನಿ, ಮಾತಾಡು. ತಗೋ, ಮಾತಾಡು ನಿನ್ ಮಗಳಿಗೂ. ನೀನ್ ಮನೆಗೆ ಬರಲ್ಲೇನೆ? ಯಾಕೆ ಸದಾ ಹಾಗೆ ಕೇಳ್ತಾ ಇದ್ಯಾ? ಏನಾಯ್ತು? ನಾನು ಈ ರೀತಿ ಆಡಕ್ಕೆ ಕಾರಣ ನೀನೇ. ನನ್ನ ಹತ್ರ ಸುಳ್ಳು ಹೇಳಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಈಗ ಪಿಕ್ನಿಕ್ ಹೋಗಿದ್ಯಾ. ನೀನು ಕರೆದಿದ್ರೆ ನಾನು ಅಮ್ಮ ಬರ್ತಿರ್ಲಿಲ್ವಾ? ನಿನಗೆ ಅವಳು ಯಾವಳ ಮೇಡಮ್, ಅವಳೇ ಹೆಚ್ಚಾದ್ದೇನೆ. ಈ ಅಪ್ಪನ ಕಂಡ್ರೆ ಸ್ವಲ್ಪನೂ ಗೌರವ ಬೆಲೆ ಇಲ್ವಾ? ಸದಾ ಯಾಕೆ ಹಾಗೆಲ್ಲ ಮಾತಾಡ್ತಿದ್ಯಾ? ನಾನು ಹಾಗೆ ಹೇಳಿದ್ನಾ? ಹೇಳಿಲ್ಲ, ಆ ರೀತಿ ನಡ್ಕೋತಿದ್ಯಾ. ನಿನಗೆ ನಿಮ್ಮ ಅಪ್ಪನ ಕಂಡ್ರೆ ತಾತ್ಸಾರ, ಆದ್ರೆ ನನಗೆ ನಿನ್ ಕಂಡ್ರೆ ಪ್ರಾಣ. ನೀನೇ ನನ್ನ ಪ್ರಪಂಚ, ನೀನೇ ನನಗೆಲ್ಲ ಅಂತ ತಿಳ್ಕೊಂಡಿದ್ದ. ಸದಾ ಸಾರಿ ಸದಾ, ಅದು ಮೇಡಮ್ ಅರ್ಜೆಂಟಾಗಿ ಕರ್ಕೊಂಬಂದ್ಬಿಟ್ರು, ಅದಕ್ಕೆ. ಅದೆಲ್ಲ ನಂಗೆ ಗೊತ್ತಿಲ್ಲ ಕಡೆ. ಈಗಲೇ ನೀವು ಬರಬೇಕು, ಅರ್ಜೆಂಟು. ಸದಾ ಕುಡ್ತಿದ್ಯಾ? ಹೌದು, ಕುಡ್ತಿದ್ದೀನಿ, ಕುಡಿತಾ ಇದ್ದೀನಿ. ನೀವು ಬರೋವರೆಗೂ ಕುಡಿತಾನೆ ಇರ್ತೀನಿ. ಸದಾ ಸಾಕು ಕುಡಿದು. ಕೊಡ ಬಾಟ್ಲ, ಕೊಡ ಬಾಟ್ಲ. ಸದಾ ಸದಾ ಏನಾಯ್ತಪ್ಪ ಸದಾ? ಇವ್ರೆ ಸದಾ ಸದಾ ಏನಾಯ್ತು? ಬಡಿ ಸದಾಗ್ ಏನಾಯ್ತು? ರಾಣಿ, ನಿಮ್ಮಪ್ಪ ತೂರಾಡ್ಕೊಂಡು ಬಿಟ್ಬಿಟ್ಟ ಕಣೆ. ಮಾತಾಡ್ತಾ ಇಲ್ಲ, ನಂಗೆ ಭಯ ಆಗ್ತಾ ಇದೆ. ಬಡಿ, ನಿನ್ ಮೊದ್ಲು ಅಪ್ಪಂಗೆ ಫೋನ್ ಕೊಡು, ನಾನು ಮಾತಾಡ್ತೀನಿ. ಕೊಡು. ತಗೊಳ್ಳೋ, ಮಾತಾಡೋ ಮಾತಾಡೋ. ಅಪ್ಪ ಪ್ಲೀಸ್ ಏನು ಮಾಡ್ಕೋಬೇಡ. ನೀನು ಹೇಳ್ದಾಗಿಂದ ನಾಳೆನೆ ಬರ್ತೀನಿ. ಅಪ್ಪ ಪ್ಲೀಸ್ ಮಾತಾಡೋ. ರಾಣಿ, ಮಾತೇ ಆಡ್ತಾ ಇಲ್ಲ ಕಣೆ. ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನೋಡು, ಸ್ವಲ್ಪ ಹೊತ್ತೊಂದ್ಮೇಲೆ ಸರಿ ಹೋಗ್ತಾನೆ. ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ. ನೀನು ಬೆಳಗ್ಗೆ ಬಂದ್ಬಿಡ್ತೀಯಾ? ಬಂದ್ಬಿಡಮ್ಮ ಪ್ಲೀಸ್. ಸರಿ ಬಡಿ, ನೀನು ಹುಷಾರಾಗಿ ನೋಡ್ಕೋ. ಕಾಪಿ ಮಾಡ್ಕೋಬೇಡ ರಾಣಿ. ಸದಾ, ಏ ಸದಾ, ಸದಾ ಎದ್ದೇಳು. ಸದಾ ನೋಡು, ರಾಣಿ ಫೋನ್ ಮಾಡಿದ್ದೀನಿ, ಬೆಳಗ್ಗೆ ಬರ್ತಾಳೆ. ನೋಡು, ಎಚ್ಚರ ಮಾಡ್ಕೋ. ಎದ್ದೇಳು ಸದಾ, ಮೆಲ್ಲಿಗೆ. ಏ ಸದಾ, ಸದಾ ಮಾತಾಡಪ್ಪ. ಸದಾ ಎದ್ದೇಳು.